2G ಸ್ಪೆಕ್ಟ್ರಮ್ ಹಗರಣಕ್ಕೆ ಮತ್ತೊಂದು ತಲೆದಂಡ. ದಯಾನಿಧಿ ಮಾರನ್ ರಾಜೀನಾಮೆ, ಮಂತ್ರಿಗಿರಿಯಿಂದ ಮಾರನ್ ಔಟ್. ಟೂ ಸ್ಪೆಕ್ಟ್ರಮ್ ಹಗರಣಕ್ಕೆ ಮತ್ತೊಂದು ತಲೆದಂಡವಾಗಿದೆ. ಕೇಂದ್ರ ಸಂಪುಟದಿಂದ ದಯಾನಿಧಿ ಮಾರನ್ ಹೊರ ನಡೆದಿದ್ದಾರೆ. ಪ್ರಧಾನಿಯನ್ನ ಭೇಟಿ ಮಾಡಿದ ಮಾರನ್ ಜವಳಿ ಖಾತೆಗೆ ರಾಜೀನಾಮೆ ನೀಡಿದ್ದಾರೆ. ದಯಾನಿಧಿ ಮಾರನ್ ಅತ್ಯಂತ ಚಾಣಾಕ್ಷ, ವಿದ್ಯಾವಂತ ಮತ್ತು ಬುದ್ಧಿವಂತ ಅಂತ ಖ್ಯಾತಿ ಪಡೆದವರು. ಆದರೆ ಹಗರಣದ ಸುಳಿಯಲ್ಲಿ ಸಿಲುಕಿದ ದಯಾನಿಧಿ ಇದೀಗ ಕೇಂದ್ರ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ತಾವಷ್ಟೇ ಅಲ್ಲ, ತಮ್ಮ ಪಕ್ಷ ಡಿಎಂಕೆಗೂ ಮುಜುಗರ ಸೃಷ್ಟಿಸಿದ್ದಾರೆ. ಏರ್ಸೆಲ್ 2G ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಎಸಗಿದ ಆರೋಪ ಹೊತ್ತಿದ್ದ ಜವಳಿ ಸಚಿವ ದಯಾನಿಧಿ ಮೇಲೆ ಹಲ ದಿನಗಳಿಂದ ರಾಜೀನಾಮೆಗೆ ಒತ್ತಡವಿತ್ತು. ಆದರೆ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ವಸ್ತುಸ್ಥಿತಿ ವರದಿ ಸಲ್ಲಿಸಿದ ಸಿಬಿಐ ಮಾರನ್ ತಪ್ಪೆಸಗಿದ್ದಾರೆ ಅಂತ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಕೂಡ ಮಾರನ್ಗೆ ರಾಜೀನಾಮೆ ನೀಡಲು ಸೂಚಿಸಿದರು. ಹೀಗಾಗಿ ಮಾರನ್ ರಾಜೀನಾಮೆ ಅನಿವಾರ್ಯವಾಯಿತು. ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮೊದಲು ಪಾಲ್ಗೊಂಡ ದಯಾನಿಧಿ ಅಲ್ಲಿಂದ ಮನೆಗೆ ತೆರಳಿದ್ರು. ನಂತರ ಮತ್ತೆ ಪ್ರಧಾನಿ ನಿವಾಸಕ್ಕೆ ಆಗಮಿಸಿ ಪ್ರಧಾನಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದರು. ಖಾಸಗಿ ಕಾರಿನಲ್ಲಿ ಪ್ರಧಾನಿ ನಿವಾಸಕ್ಕೆ ಆಗಮಿಸಿ 5 ನಿಮಿಷಗಳ ಕಾಲ ಪ್ರಧಾನಿ ಜೊತೆ ಮಾತನಾಡಿದ ದಯಾನಿಧಿ ರಾಜೀನಾಮೆ ಬಳಿಕ ಏನೂ ಮಾತನಾಡದೆ ಅಲ್ಲಿಂದ ತೆರಳೇ ಬಿಟ್ರು. ಆಪ್ತ ವಲಯದಲ್ಲಿ ಎಲ್ಲ ಮುಗಿದ ಕಥೆ ಅಂತಷ್ಟೇ ದಯಾನಿಧಿ ಹೇಳಿದ್ರಂತೆ. ಈ ನಡುವೆ ಸಿಬಿಐ ಮಾರನ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸುವ ಸಾಧ್ಯತೆ ಇದೆ. ಒಂದೊಮ್ಮೆ ಆರೋಪ ಪಟ್ಟಿ ಸಲ್ಲಿಸಿದ್ರೆ ಮಾರನ್ಗೆ ಜೈಲುವಾಸ ಅನಿವಾರ್ಯವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಹಗರಣದ ಸುಳಿಯೊಳಗೆ ಸಿಲುಕಿರೋ ಮಾರನ್ ವಿರುದ್ಧ ಸಿಬಿಐ 10 ಹಲವು ಆರೋಪಗಳನ್ನು ಹೊರಿಸಿದೆ. ಈ ಸಂಬಂಧ ಸಿಬಿಐ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ್ದು ಮಾರನ್ ವಿಚಾರಣೆಗೆ ಎದುರು ನೋಡುತ್ತಿದೆ. ನಿರೀಕ್ಷೆಯಂತೆ ದಯಾನಿಧಿ ಮಾರನ್ಗೆ ಕೇಂದ್ರ ತಲೆದಂಡ ವಿಧಿಸಿದೆ. 2G ಸ್ಪೆಕ್ಟ್ರಮ್ ಖೆಡ್ಡಾಕ್ಕೆ ಸಿಕ್ಕಿಬಿದ್ದಿರುವ ಮಾರನ್ ಸಚಿವ ಸ್ಥಾನದಿಂದ ಹೊರ ನಡೆದಿದ್ದಾರೆ. ಮಾರನ್ ವಿರುದ್ಧ ಆರೋಪಗಳ ದೊಡ್ಡ ಪಟ್ಟಿಯನ್ನೇ ಸಿದ್ಧಪಡಿಸಿದೆ. ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿಟ್ಟುಕೊಂಡಿದೆ. ಮಾರನ್ ವಿರುದ್ಧ ಸಿಬಿಐ ಸಿದ್ಧಪಡಿಸಿರುವ ಆರೋಪಗಳು ಈ ರೀತಿ ಇವೆ. ದಯಾನಿಧಿ ಮಾರನ್ ಟೆಲಿಕಾಂ ಸಚಿವರಾಗಿದ್ದ ವೇಳೆ ಏರ್ಸೆಲ್ ಕಂಪನಿಗೆ 2G ಲೈಸೆನ್ಸ್ ಹಂಚಿಕೆ ಮಾಡಲು ಉದಾಸೀನ ತೋರಿದರು. ದೂರವಾಣಿ ಇಲಾಖೆ ಶಿಫಾರಸು ಮಾಡಿದ್ದರೂ ಏರ್ಸೆಲ್ ಕಂಪನಿಗೆ ಲೈಸೆನ್ಸ್ ನೀಡಲಿಲ್ಲ. ಕಂಪನಿಯನ್ನ ಮಾರುವಂತೆ ಅಂದಿನ ಮಾಲೀಕ ಶಿವಶಂಕರನ್ ಮೇಲೆ ಒತ್ತಡ ಹಾಕಿದ್ದರು. ಏರ್ಸೆಲ್ ಕಂಪನಿಯನ್ನ ಮಲೇಷಿಯಾ ಮೂಲದ ಮ್ಯಾಕ್ಸಿಸ್ ಕಂಪನಿಗೆ ಮಾರಾಟ ಮಾಡುವಂತೆ ಒತ್ತಾಯಿಸಿದ್ದರು. ಮಾರನ್ ಬಲವಂತಕ್ಕೆ ಮಣಿದು ಶಿವಶಂಕರನ್ ತಮ್ಮ ಏರ್ಸೆಲ್ ಕಂಪನಿಯನ್ನ ಮ್ಯಾಕ್ಸಿಸ್ ಕಂಪನಿಗೆ ಮಾರಾಟ ಮಾಡಿದ್ರು. ಕಂಪನಿ ಮಾರಾಟವಾದ ಒಂದೇ ತಿಂಗಳಲ್ಲಿ ಮ್ಯಾಕ್ಸಿಸ್ ಕಂಪನಿಗೆ ಲೈಸೆನ್ಸ್ ಹಂಚಿಕೆ ಮಾಡಲಾಯಿತು. ಟೂ ಜಿಯ 14 ಲೈಸೆನ್ಸ್ಗಳು ಮ್ಯಾಕ್ಸಿಸ್ ಕಂಪನಿಯ ಪಾಲಾದವು. ಇದಕ್ಕೆ ಪ್ರತಿಯಾಗಿ ಮ್ಯಾಕ್ಸಿಸ್ ಕಂಪನಿ ಸನ್ ಟಿವಿ ಕಂಪನಿಯಲ್ಲಿ 800 ಕೋಟಿ ರೂಪಾಯಿ ಹೂಡಿಕೆ ಮಾಡಿತು. ಇನ್ನು ಮಾರನ್ ಸಚಿವರಾಗಿದ್ದ ಅವಧಿಯಲ್ಲಿ ಅವರ ಮನೆ ಮಿನಿ ಟೆಲಿಫೋನ್ ಎಕ್ಸ್ಚೇಂಜ್ ಆಗಿತ್ತು. ಮಾರನ್ ನಿವಾಸಕ್ಕೆ ಒಟ್ಟು 323 ಸಂಪರ್ಕಗಳನ್ನು ಕಲ್ಪಿಸಲಾಗಿತ್ತು. ಸನ್ ಟಿವಿ ಕಚೇರಿಗೆ ಮಾರನ್ ಮನೆಯಿಂದ ರಹಸ್ಯ ಕೇಬಲ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆ ಕೇಬಲ್ ಮೂಲಕ ಸನ್ ಟಿವಿ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದರು.
ಸಂಪರ್ಕಕ್ಕೆ ಮಾರನ್ ಯಾವುದೇ ಶುಲ್ಕ ಪಾವತಿಸಿರಲಿಲ್ಲ. ಪುಕ್ಕಟೆಯಾಗಿಯೇ ದೂರವಾಣಿ ಸಂಪರ್ಕ ಪಡೆದುಕೊಂಡಿದ್ದ. ಇದರಿಂದಾಗಿ ಬಿಎಸ್ಎನ್ಎಲ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿತ್ತು. ಹೀಗೆ ಹತ್ತಾರು ಆರೋಪಗಳನ್ನು ಹೊತ್ತು ಹೊರನಡೆದಿರುವ ಮಾರನ್ಗೆ ಇನ್ನೂ ಗಂಡಾಂತರ ತಪ್ಪಿಲ್ಲ. ದಯಾನಿಧಿ ಬಗ್ಗೆ ಯಾವುದೇ ದಯಾದಾಕ್ಷಿಣ್ಯ ತೋರದೆ ಸಿಬಿಐ ಮಾರನ್ ವಿಚಾರಣೆಗೆ ಸಿದ್ಧತೆ ನಡೆಸ್ತಾ ಇದೆ. ವಿಚಾರಣೆ ವೇಳೆ ಆರೋಪಿ ಅಂತ ಗೊತ್ತಾದ್ರೆ ಮಾರನ್ ತಿಹಾರ್ ಜೈಲು ಪಾಲಾಗೋದಂತೂ ನಿಶ್ಚಿತ. ಅಲ್ಲಿಗೆ ಡಿಎಂಕೆಯ ತ್ರಿವಳಿಗಳು ಕಂಬಿ ಹಿಂದೆ ಬಿದ್ದಂತಾಗುತ್ತೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಮಾರನ್ ಕುಟುಂಬದ ವಂಶವೃಕ್ಷ ನೋಡಿದ್ರೆ ದಯಾನಿಧಿ ಸೋದರರು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ. ಕರುಣಾನಿಧಿ ಕುಟುಂಬದಷ್ಟೇ ಮಾರನ್ ಕುಟುಂಬಕ್ಕೂ ತಮಿಳುನಾಡಿನಲ್ಲಿ ಪ್ರಾಶಸ್ತ್ಯವಿದೆ. ಬನ್ನಿ ಮಾರನ್ ಕುಟುಂಬದ ಹಿನ್ನೆಲೆ ಏನು ಅಂತ ನೋಡ್ಬರೋಣ. ತಮಿಳುನಾಡಿನಲ್ಲಿ ಕರುಣಾನಿಧಿ ಕುಟುಂಬದಂತೆಯೇ ಮಾರನ್ ಕುಟುಂಬವು ಪ್ರತಿಷ್ಠಿತ ಕುಟುಂಬ. ಈ ಕುಟುಂಬದ ವಂಶಾವಳಿ ಇಲ್ಲಿದೆ. ದಿವಂಗತ ಮುರುಸೋಳಿ ಮಾರನ್, ಡಿಎಂಕೆ ಪರಮೋಚ್ಚ ನಾಯಕ ಕರುಣಾನಿಧಿ ಅವರ ಪುತ್ರ ಮುರುಸೋಳಿ ಮಾರನ್. ಮುರುಸೋಳಿ ಮಾರನ್ಗೆ 2 ಪುತ್ರರು ಮತ್ತು 1 ಪುತ್ರಿ. ಅವರಲ್ಲಿ ಹಿರಿಯ ಪುತ್ರ ಕಲಾನಿಧಿ ಮಾರನ್ ಮತ್ತು ಕಿರಿಯ ಪುತ್ರ ದಯಾನಿಧಿ ಮಾರನ್. ಕಲಾನಿಧಿ ಮಾರನ್ ಸನ್ ಟಿವಿ ನೆಟ್ವರ್ಕ್ ಒಡೆಯ ಮತ್ತು ಸ್ಪೈಸ್ ಜೆಟ್ ಕಂಪನಿಯ ಮಾಲೀಕ. ದೇಶದ 17ನೇ ಶ್ರೀಮಂತ ಅನ್ನೋ ಖ್ಯಾತಿ ಕಲಾನಿಧಿಗೆ. ಹಾಗೆಯೇ ದಯಾನಿಧಿ ಮಾರನ್ ಈಗ ತಲೆದಂಡಕ್ಕೆ ಒಳಗಾಗಿರುವ ಕೇಂದ್ರ ಸಚಿವ, ಟೆಲಿಕಾಂ ಮತ್ತು ಜವಳಿ ಸಚಿವರಾಗಿ ಕಾರ್ಯನಿರ್ವಹಣೆ. 1.6 ಕೋಟಿ ರೂಪಾಯಿ ಸಂಪತ್ತಿನ ಒಡೆಯರಾದ ದಯಾನಿಧಿಗೆ 2G ಸ್ಪೆಕ್ಟ್ರಮ್ ಹಂಚಿಕೆಯ ಅಕ್ರಮದ ಕಳಂಕ ತಗುಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. 2G ಸ್ಪೆಕ್ಟ್ರಮ್ ಹಗರಣದ ಆರೋಪ ಹೊತ್ತಿರೋ ದಯಾನಿಧಿ ಮಾರನ್ ತಮ್ಮ ಸ್ಥಾನಕ್ಕೆ ವಿಳಂಬವಾಗಿ ರಾಜೀನಾಮೆ ನೀಡಿದ್ದಾರೆ ಅಂತ ಬಿಜೆಪಿ ವಕ್ತಾರ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಮಾರನ್ ರಾಜೀನಾಮೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಮಾರನ್ ನೈತಿಕತೆ ಇದ್ದಿದ್ರೆ ಆರೋಪ ಎದುರಾದಾಗಲೇ ರಾಜೀನಾಮೆ ನೀಡಬೇಕಿತ್ತು. ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದು ಕೇಂದ್ರ ಮಾರನ್ರಿಂದ ರಾಜೀನಾಮೆ ಪಡೆದುಕೊಂಡಿದೆ ಅಂತ ಹಗರಣದ ಆರೋಪ ಹೊತ್ತಿದ್ದ ಮಾರನ್ರಿಂದ ರಾಜೀನಾಮೆ ಪಡೆಯಲು ಕೇಂದ್ರಕ್ಕೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಈಗ 2G ಗಜಿಬಿಜಿಗೆ ಸಿಕ್ಕ ಡಿಎಂಕೆ ಹೈರಾಣಾಗಿ ಹೋಗಿದೆ. ಒಂದರ್ಥದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿನ ಸೋಲಿಗೂ ಇದೇ ಆರೋಪಗಳು ಕಾರಣ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಅದಿರಲಿ, ಈ ಹಗರಣದ ಸುಳಿಯಲ್ಲಿ ಮತ್ತಿನ್ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.